ಅಯ್ಯೋ ಏ ಏ ಹಾಗೆ ಎಲೆಗಳನ್ನ ಕಿತ್ರೆ ಅದ್ ವೈದ್ಯ ಕೆಲ್ಸಕ್ ಬರಲ್ಲ. ಓಹ್ ಸಾರಿ. ಹೇಳದನ್ ಮಾಡಿದ್ರೆ ಸಾಕು, ನಿನ್ ಸ್ವಂತ ಬುದ್ಧಿ ಉಪಯೋಗಿಸ್ಬೇಡ. ಓಕೆ ಪುಣ್ಯ ಮೇಡಮ್. ಇನ್ ಸಾಕು, ಹೊರಡಣ್ವಾ? ಮಾಲಾ, ಏನಾಯ್ತು? ಯಾಕೆ ಹೀಗಿದ್ಯಾ? ಈ ಬೆವರು ಯಾಕೆ? ಇಲ್ ಮುಳ್ಳಿರೋ ಗಿಡ ಎಲ್ಲ ಕಿತ್ತು ಬಿಸಾಕ್ದೆ, ಬಾ ಹೋಗೋಣ. ಮಲಾ, ಈ ಊರಲ್ಲಿ ಯಾರಾದ್ರೂ ಚೆನ್ನಾಗಿರೋ ಹುಡುಗಿರಿದಾರ? ಅಮ್ಮ ಹುಷಾರಾದ್ಮೇಲೆ ಇಲ್ಲೇ ಮದ್ವೆ ಮಾಡ್ಕೊಂಡು ಪುಣ್ಯನ್ ಮನೇಲಿ ಸಂಸಾರ ಮಾಡ್ತೀನಿ. ಹಾಗೆ ಆಗ್ಲಿ ಅನಿರುದ್. ಹುಡುಗಿ 6 ಅಡಿ ಇದ್ರೆ ಪರವಾಗಿಲ್ವಾ? ಎಷ್ಟು ಸುಂದರವಾಗಿರೋ ಗಂಡನ್ ಪಡ್ಕೊಳ್ಳೋದಕ್ಕೆ 6 ಅಡಿ ಎತ್ತರವಾಗಿದ್ರು ಓಕೆ ಮಾಲಾ, ನಾನ್ ರೆಡಿ. ಕೆಲವೊಬ್ರು ಉರ್ಕೊಂಡಿರ್ಬೇಕು. ತಥಾಸ್ತು. ನಿನ್ನು ಏಯ್, ಬಿಳಿ ಬಣ್ಣ ಬೆಕ್ಕಿನ ಕಣ್ಣಿಗೆ ಬೀಳೋ ಅಂಥವ್ರು ಅಲ್ವೋ ಈ ನಾಗಮಂಡಲದ ಹೆಣ್ಮಕ್ಳು. ಬಾಯಿ ಮುಚ್ಕೊಂಡು ನಡಿ. ಅಯ್ಯೋ, ನಾಗ ಗರುಡ ವಂಶ ಚರಿತ್ರದಲ್ಲೇ ಅದ್ಭುತ ಪ್ರೇಮ ಕಾವ್ಯದ ಹಾಗೆ ಈ ಸಂಬಂಧ ಉಳಿಬೇಕು. ಹಾಯ್ ಪುಣ್ಯ, ಏನ್ ಮಾಡ್ತಾ ಇದ್ಯಾ? ಕಾಣಿಸ್ತಿಲ್ವಾ? ಅಡ್ಗೆ ಮಾಡ್ತಿದ್ದೀನಿ. ಏ ಅನಿರುದ್, ಏನಿದು? ಏನು, ನನ್ನ ಕರೆದಿಯಾ? ಇದೆಲ್ಲ ನನ್ ಭ್ರಮೇನಾ? ನನ್ ಬುದ್ಧಿಗೆಷ್ಟು. ಬೇಡ ಅನಿರುದ್, ಹೇಳ್ದೆ ತಾನೆ. ಏಯ್, ಬೆಕ್ಕಿನ ಕಣ್ಣೋನೆ, ಸಾಯಿಸ್ಬಿಡ್ತೀನಿ. ಬೇಡ ಅನಿರುದ್, ಏಯ್ ಹತ್ರ ಬರ್ಬೇಡ. ಏ ಏ ಹೊಡಿತೀನಿ ನೋಡು, ದೂರ ಹೋಗು. ಎಷ್ಟೆಲ್ಲ ಹೇಳ್ಬೇಕು? ಬೇಡ ಅಂದೆ ತಾನೆ, ಹೋಗು. ಏಯ್ ಬೆಳ್ಳಗಿರೋನೆ, ಹೋಗು. ಒದ್ದೆ ಬೀಳುತ್ತೆ, ಹೋಗು. ಹೇಯ್, ಇಲ್ಲಿವರೆಗೂ ನಿನ್ ಪಕ್ಕದಲ್ಲೇ ನಾನಿದ್ದೆ ಅಂತ ಕನ್ಸ್ ಕಾಣ್ತಿದ್ದೆ ಅಲ್ವಾ? ನಾನ್ಯಾಕೆ ಅನ್ಕೋಬೇಕು? ಏಯ್ ಕಳ್ಳಿ, ನಿಜ ಹೇಳು, ನನಗೆಲ್ಲ ಗೊತ್ತು. ಅಷ್ಟೊಂದಿಲ್ಲ, ನಿನ್ ಬಗ್ಗೆ ಅಷ್ಟೊಂದು ಯೋಚಿಸಲ್ಲ ನಾನು. ಅವತ್ತು ಆ ಸಗಣಿ ನೀರ್ ಹಾಕಿದ್ರಿಂದ ಇದ್ರೆ ಇಲ್ಲದ ಹಾಗೆ, ಇಲ್ದೇ ಇದ್ರೆ ಇದ್ದ ಹಾಗೆ ಹುಚ್ಚಿಡಿಸ್ತಿದ್ಯಾ ಕಣೋ ನೀನು, ಗೊತ್ತಾ? ಪುಣ್ಯ, ಒಂದೇ ಒಂದ್ಸಲ
ನಿನ್ನ ಏ, ಮಾಡ್ತೀನಿರು. ಏ, ಪ್ಲೀಸ್ ಪ್ಲೀಸ್ ನಿಂತ್ಕೋ. ಏ ಬೇಡ 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 ಬಾ ಕೊಡ್ತೀನಿ. ಏಯ್, ನಾ- ಪುಣ್ಯ. ಏಯ್ ಏನೇ ನಿಂದು ಹೊಸ ವೇಷ? ಏನೇ ನನ್ ಭಾವನ್ ಜೊತೆ ಅಷ್ಟೊಂದ್ ಸಲ್ಗಲಿದ್ಯಾ? ಏನೋ ಸ್ವಂತ ಅತ್ತೆ ಮಗಳು ಅನ್ನೋ ಥರ, ಮುಂದೆ ಮದುವೆ ಆಗೋ ಹೆಂಡತಿ ಥರ. ಎಷ್ಟ್ರಲ್ಲಿರ್ಬೇಕೋ ಅಷ್ಟ್ರಲ್ಲೇ ಇರು, ನಾಚಿಕೆ ಇಲ್ದೆ ಇರೋಳೆ. ಕಣಿ ಹೇಳ್ತೀನವ್ವ, ಕಣಿ ಹೇಳ್ತೀನಿ. ಆಗೋದ್ ಹೇಳ್ತೀನಿ, ಆಗಿರೋದು ಹೇಳ್ತೀನಿ. ಕಣಿ ಹೇಳ್ತೀನ್ರವ್ವ, ಕಣಿ ಹೇಳ್ತೀನಿ. ಪರ್ಣಿಕಾ, ನೀನ್ ಅನ್ಕೊಂಡಿರೋ ತರ ಅವಳೇನ್ ನಡ್ಕೊಂಡಿಲ್ಲ, ಹದ್ದು ಮೀರಿಲ್ಲ. ಸಲಿಗೆಯಿಂದ ಹದ್ ಮೀರಿದ್ದು ನಾನೇ. ಇದರಲ್ಲಿ ಪುಣ್ಯಂದ ಯಾವ ತಪ್ಪು ಇಲ್ಲ. ಓಹೋ, ಹದ್ದು ಮೀರಿ ಇಬ್ರು ಅಷ್ಟು ಪ್ರೀತಿ ಮಾಡ್ತಿದ್ದೀರಾ? ನಿಮ್ಮಿಬ್ರ ಮಧ್ಯ ಅಂತ ಅನುಬಂಧ ಬೆಳೆದಿದ್ಯಾ? ಹೌದು, ಆದ್ರೆ ಇಬ್ರಲ್ಲ. ನಾನೇ ಪುಣ್ಯನ ಪ್ರೀತಿಸ್ತಾ ಇರೋದು. ಅದಷ್ಟೇ ಅಲ್ಲ, ನನ್ನ ಪ್ರಾಣದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನನಗೆ ಅವಳಂದ್ರೆ ಪ್ರಾಣ. ಪ್ರತಿ ಮನುಷ್ಯನಿಗೂ 7 ಜನ್ಮ ಇರುತ್ತೆ ಅಂತಾರಲ್ವಾ? ಅದೇ ನಿಜ. ಆದ್ರೆ ಆ 7 ಜನ್ಮದಲ್ಲೂ ನನಗೆ ಈ ಪುಣ್ಯನೇ ಸಿಗ್ಬೇಕು. ಈಗ್ಲಾದ್ರೂ ಅರ್ಥ ಮಾಡ್ಕೊ, ನನ್ನ ಮನ್ಸಲ್ಲಿರೋದು ಪುಣ್ಯ ಮಾತ್ರ. ಆದ್ರೆ ನನಗ ಅದೃಷ್ಟ ಇಲ್ಲ. ಅವಳಿಗೆ ನಾನಂದ್ರೆ ಇಷ್ಟ ಇಲ್ಲ. ಅಂದ್ರೆ ನನಗಿಂತ ಅವಳೇ ಹೆಚ್ಚಾದ್ಲ ನಿನ್ಗೆ? ನಿನ್ಕಿಂತ ಏನು, ಎಲ್ರೂಕ್ಕಿಂತ ಹೆಚ್ಚು. ಕಣಿ ಹೇಳ್ತೀನ್ರವ್ವ, ಕಣಿ ಹೇಳ್ತೀನಿ, ಕಣಿ ಹೇಳ್ತೀನ್ರವ್ವ, ಕಣಿ ಹೇಳ್ತೀನಿ. ಹಿಂಗೆಲ್ಲ ಜಗಳ ಮಾಡ್ಕೊಂಡ್ರೆ ಪ್ರೀತಿ ಸಿಗೋದಿಲ್ಲವ್ವ ತಾಯೇ. ಇಲ್ ನೋಡವ್ವ, ಹಿಂಗೆಲ್ಲ ಜಗಳ ಮಾಡಿದ್ರೆ ನಿನಗೆ ನಿನ್ ಭಾವನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಪಾಪ ಅವನಿಗೆ ಹೆಂಗ್ ಗೊತ್ತಾಯ್ತೈತೆ ಯವ್ವ? ನಿನ್ ಪ್ರೀತಿ ತೋರ್ಸು, ನಿನ್ ಪ್ರೀತಿ ತೋರ್ಸಿದ್ರೇನೆ ಗೊತ್ತಾಗೋದು. ಇಲ್ಲೋಡು, ಪ್ರೀತಿ ಅಂದ್ರೆ ಮಾತಲ್ಲಿ ಹೇಳೋದಲ್ವೇ ತಾಯಿ, ಅದನ್ನ ಮಾಡಿ ತೋರಿಸ್ಬೇಕು. ಪ್ರೀತಿಸೋ ಹುಡ್ಗನ್ಗೆ ನಿನ್ ಪ್ರೀತಿ ಎಷ್ಟು ಅಂತ ತೋರಿಸ್ಬೇಕು. ಅಂದ್ರೆ ಅಂದ್ರೆ ಹೇಗ್ ತೋರಿಸ್ಬೇಕು? ನಿನ್ ಗುಂಡ್ಗೆಲಿರೋ ಪ್ರೀತಿನ ಕಣ್ಣಲ್ಲಿ ತೋರ್ಸು. ನಿನ್ ಭಾವನ್ ಹೃದಯಕ್ಕೆ ತಟ್ಟೋ ಹಂಗ್ ತೋರ್ಸು. ತೋರಿಸ್ತೀನಿ, ನನ್ ಪ್ರೀತಿ ಪಂಚಭೂತಗಳಿಗಿಂತ ಪವರ್ಫುಲ್ ಅಂತ ತೋರಿಸ್ತೀನಿ. ನನ್ ಪ್ರೀತಿ ನನ್ ಭಾವನ್ ಮನ್ಸು ಮುಟ್ಟೋ ಥರ ಮಾಡ್ತೀನಿ. ಪರ್ಣಿಕಾ, ನೋಡು, ಇದಕ್ಕಿಂತ ಹೆಚ್ಚಾಗಿ ಹೇಗ್ ತೋರಿಸ್ಬೇಕು? ಹುಚ್ಚುಡುಗಿ, ನಿಂದು ಪ್ರೀತಿ ಅಲ್ಲ, ಆಸೆ. ಆಸೆ ಅನ್ನೋದು ಸ್ವಲ್ಪ ಕಾಲ ಆದ್ಮೇಲೆ ಬದ್ಲಾಗ್ತೈತೆ, ಆದ್ರೆ ಪ್ರೀತಿ ಅನ್ನೋದು ಸೃಷ್ಟಿ ಇರೋವರೆಗೂ ಇರ್ತೈತೆ ತಾಯಿ. ಓಹೋ, ಹೌದಾ? ಹಾಗಾದ್ರೆ ನಿಜವಾದ ಪ್ರೀತಿ ಅಂದ್ರೆ ಏನು? ಅದನ್ನ ಹೇಗ್ ತೋರಿಸ್ತ್ಯಾ? ಓ ರಾಜ್ಕುಮಾರ, ನಿನಗೆ ಇದಕ್ಕಿಂತ ಒಳ್ಳೆ ಸಮಯ ಸಿಗಲ್ಲ. ನಿನ್ ನಿಜವಾದ ಪ್ರೀತಿನ ನಿನ್ ರಾಜ್ಕುಮಾರಿಗೆ ತೋರ್ಸು.
ಇಲ್ಲಿ ಕೆಲವರು ನೋಡ್ಬೇಕು ಅಂತವ್ರೆ. ಏನಿದು ಅನಿರುದ್ಧ್? ಪುಣ್ಯ, ನನ್ನ ಪ್ರೀತಿ ನಿನಗೆ ಅರ್ಥ ಆಗದೆ ಇದ್ರೂ ಪರವಾಗಿಲ್ಲ. ನಿನ್ನ ಮನ್ಸಲ್ಲಿ ನಾನು ಇಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ನಿನ್ನ ಮೇಲಿರೋ ನನ್ನ ಪವಿತ್ರವಾದ ಪ್ರೀತಿ ಎಲ್ರಿಗೂ ಗೊತ್ತಾಗಬೇಕು. ಆ ದೇವ್ರಿಗೂ ಗೊತ್ತಾಗಬೇಕು. ಅದಕ್ಕೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಬಾ ಕೂತ್ಕೋ. ಅನಿರುದ್ಧ್, ಕೂತ್ಕೋ. ಏನಮ್ಮ ಇದೇನಾ ಪವಿತ್ರವಾದ ಪ್ರೀತಿ ಅಂದ್ರೆ? ಎಷ್ಟು ಸಂದಾಗ್ ತೋರಿಸ್ದೆಯಪ್ಪ. ನೀನು ಪ್ರೀತಿಲಿ ಅಮ್ಮಂದಿರ ಅಮ್ಮ ಆ ಆದಿಪರಾಶಕ್ತಿಯ ಆಶೀರ್ವಾದ ಯಾವಾಗ್ಲೂ ಇರ್ತೈತೆ. ಏಯ್, ಅದ್ರಲ್ಲಿ ನಿನಗೇನ್ ಅರ್ಥ ಆಯ್ತು? ಹೇಳಪ್ಪ, ನೀನು ಪ್ರೀತಿಲಿ ಆ ಗೋಮಾತೆ ಹಾಲಲ್ಲಿ ಏನ್ ಅರ್ಥ ಐತೆ? ಪ್ರಪಂಚದಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರೋದು ತಾಯಿ ಪ್ರೀತಿ, ತಾಯಿ ಎದೆ ಹಾಲು. ಸೃಷ್ಟಿಯಲ್ಲಿ ತಾಯಿ ನಂತರ ಆ ಸ್ಥಾನ ತುಂಬೋದು ಗೋಮಾತೆ. ಅಂತ ಗೋಮಾತೆ ಹಾಲು ನಿಷ್ಕಲ್ಮಶವಾದ ಮನಸ್ಸಿಂದ ಜೀವಕ್ಕೆ ಜೀವವಾಗಿರೋ ನನ್ನ ಪ್ರೇಯಸ್ಸಿಗೆ ಗುಲಾಬಿ ಹೂಗಳಿಂದ ಇವತ್ತು ನಾನು ಅಭಿಷೇಕ ಮಾಡಿದ್ದೀನಿ. ಇದಕ್ಕಿಂತ ಸಂದಾಗಿ ಸ್ವಚ್ಛವಾದ ಪ್ರೀತಿನ ಯಾರ್ ತೋರಿಸ್ತಾರೆ ತಾಯಿ? ಹಾ, ನಿನಗ ಆ ರೀತಿಲಿ ಅರ್ಥ ಆಯ್ತಾ? ನೋಡು ಪರ್ಣಿಕಾ, ನಿಂಗೆ ಅರ್ಥ ಆಯ್ತೋ ಆಗಿಲ್ವೋ ಇವೆಲ್ಲ ನನಗೆ ಬೇಡ. ನಾನು ಪ್ರೀತಿಸೋರಿಗಿದ್ದ ಅರ್ಥ ಆದರೆ ಸಾಕು. ಅವ್ರು ನನ್ನನ್ನು ಪ್ರೀತಿಸ್ತಿದ್ದಾರೋ, ಮದುವೆ ಆಗ್ತಾರೋ ಇಲ್ವೋ ಅನ್ನೋದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ನಾನು ಸಾಯೋಕ್ಕೂ ಮುಂಚೆ ಪುಣ್ಯ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ರೆ ಸಾಕು. ಏಯ್, ಯಾವ ಮದ್ದ ಹಾಕಿ ನನ್ ಭಾವನ್ ಮೋಡಿ ಮಾಡಿದ್ಯೆ? ಕನ್ಸಲ್ಲೂ ಭಾವನ್ ಬಗ್ಗೆ ಯೋಚನೆ ಮಾಡಬಾರ್ದು. ನಿನ್ ಮನ್ಸಲ್ಲಿ ನನ್ ಭಾವನ್ ಮೇಲ್ ಪ್ರೀತಿ ಹುಟ್ಟಿದ್ರೆ ತುಂಡ ತುಂಡಾಗಿ ಕತ್ತರ್ಸಾಕ್ಬಿಡ್ತೀನಿ. ಹುಷಾರು. ನೋಡವ್ವ, ಒಂದ್ಸಲ ಅವನ್ ಕಣ್ಣಾಗ್ ನೋಡು. ನೀನಂದ್ರೆ ಅದೆಷ್ಟು ಪ್ರೀತಿ ಅರ್ಥ ಆಗ್ತೈತೆ. ನೀನ್ ನಡೆಯೋ ದಾರಿಯಾಗೆ ಮುಳ್ಳಿದ್ರೆ ಅದನ್ನ ಹೂವ ಮಾಡ್ಬಿಡ್ತಾನೆ. ನಿನ್ನ ಜೀವನನ ಬಂಗಾರ ಮಾಡ್ಬಿಡ್ತಾನೆ. ಎಷ್ಟೇ ಕಷ್ಟ ಬಂದ್ರೂ ಅವನ್ ಕೈ ಬಿಡಬೇಡ. ಒಂದೇ ಸಲ ಅವನ್ ಕೈನಾಗೆ ನಿನ್ ಕೈ ಕೊಟ್ ನೋಡು, ಕಡೆವರೆಗೂ ಕೈ ಬಿಡಲ್ಲ.
7 ಹೆಜ್ಜೆ ಇಟ್ ನೋಡು, 7 ಜನ್ಮಕ್ಕೂ ಜೊತೆಯಾಗಿರ್ತಾನೆ. ಕಣಿ ಹೇಳ್ತೀನ್ರವ್ವ ಕಣಿ, ಕಣಿ ಹೇಳ್ತೀನ್ರವ್ವ ಕಣಿ. ಪುಣ್ಯ, ನನ್ನ ಮನಸ್ಸಲ್ಲಿರೋ ಪ್ರೀತಿ ಅವಳಿಗೆ ಅರ್ಥ ಆಗಲಿ ಅಂತ ಹಾಗೆ ಮಾಡಿದೆ. ಸಾರಿ ಪುಣ್ಯ. ಆ ಗೂಬೆ ಮುಖದವಳು ಭಾವನ್ ಮನ್ಸಲ್ಲಿ ಗೂಡು ಕಟ್ಕೊಂಡಿದ್ದಾಳೆ ಅಂತ 7 ಹೆಜ್ಜೆ ಇಡ್ತಾಳೆ, 3 ಗಂಟೆ ಹಾಕಿಸ್ಕೋತಾಳೆ ಅಂತ ಆ ಕಣಿಯಮ್ಮ ಹೇಳಿದ್ಲು. ಛೇ, ಸಾಯಿಸ್ಬೇಕವಳನ್ನ. ಪರ್ಣಿ, ಏನೇ, ಯಾಕೆ ಆ ಕೋಪ? ಏನಾಯ್ತು? ಅವಳು ಎಷ್ಟೇ ತಪಸ್ ಮಾಡಿದ್ರು ಅವಳ ಆಸೆ ಈಡೇರಲ್ಲ. ಬರೀ ಮಾತೆ ಆಗೋಯ್ತು. ದಿನದಿಂದ ದಿನಕ್ಕೆ ಭಾವ ಆ ಪುಣ್ಯಂಗೆ ಹತ್ರ ಆಗ್ತಾನೆ ಇದ್ದಾನಮ್ಮ. ಪುಣ್ಯ ಜುಟ್ ಹಿಡ್ಕೊಂಡು ಅವಳನ್ನ ಊರಿನ ಮುಂದೆ ದರದರ ಅಂತ ಹೇಳ್ಕೊಂಡು ಹೋಗೋ ದೃಶ್ಯನ ನೀನ್ ನೋಡ್ಬೇಕು ಅಂತಿದ್ಯಾ? ಏನ್ ಮಾಡ್ತೀಯಮ್ಮ? ನಾಳೆ ಅವಳಿಗೆ ಈ ಊರಲ್ಲಿರೋ ಜನರ ಮುಂದೆ ನಿಮ್ಮ ಮಾವಯ್ಯನ ಕೈಯಲ್ಲಿ ಅವಳಿಗೆ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ನೀನ್ ಧೈರ್ಯವಾಗಿರೋ. ಸರಿನಮ್ಮ. ಪುಣ್ಯ, ಏನಾಯ್ತು? ನಿಂಗೊಂದು ಮುಖ್ಯವಾಗಿರೋ ವಿಷಯ ಹೇಳಬೇಕು. ಏನದು? ಅದು ಅದು ಏನಾಯ್ತು ಹೇಳು. ನಿಂಗೊಂದು ಮುಖ್ಯವಾಗಿರೋ ವಿಷಯ ಹೇಳಬೇಕು. ಏನು? ಅದು ಅದು ಪುಣ್ಯ. ಏನು ಅಂತ ಹೇಳು ಅನಿರುದ್ಧ್, ಹೇಳು. ಏನಾಯ್ತು? ಅದು 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 ಐ ಲವ್ ಯು. ಎಂಥವನೋ ನೀನು? ಅಮ್ಮವ್ರಿಗೆ ಏನಾಯ್ತು ಏನೋ ಅಂತ ಹೆದರ್ಬಿಟ್ಟೆ. ಅಬ್ಬಾ, ಇದೇ ನಿನ್ ಕೈಯ ರಾಡ. ಮಿನಿಮಮ್ 2 ಮೂಳೆ ಆದ್ರೂ ಮುರಿದೋಗಿರುತ್ತೆ ಗೊತ್ತಾ? ಅದ್ ಹೆಂಗ್ ಬೆಳೆಸಿದಾರೋ ನಿನ್ನ ಈ ನಾಗಮಂಡಲದವರು. ಲವ್ವು ಗಿವ್ವು ಅಂತ ಹುಚ್ಚುಚ್ಚು ವೇಷಗಳನ್ನ ಹಾಕಿದ್ರೆ ಹೀಗೆ ಇರುತ್ತೆ. ಬೆಕ್ಕಿನ ಕಣ್ಣೋನೆ. ಸರಿ ಸರಿ, ನಿಂಗೊಂದು ಕೇಳ್ತೀನಿ. ಡೀಸೆಂಟ್ ಆಗಿ ನಿಜವಾಗಿರೋ ಉತ್ತರನ ಹೇಳ್ಬೇಕು. ನೆನ್ನೆ ರಾತ್ರಿ ನಾನು ಹೇಳಿರೋ ಮಾತುಗಳು, ನಾನು ಮಾಡಿರೋ ಅಭಿಷೇಕದಿಂದ ಸ್ವಲ್ಪನಾದ್ರೂ ನಿನ್ ಮನ್ಸು ಬದಲಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ನಿನ್ ಮನ್ಸು ಸ್ವಲ್ಪನಾದ್ರೂ ಬದಲಾಗಿದ್ಯಾ? ಅನಿರುದ್ಧ್, ಗೋಮಾತೆ ಹಾಲಿಂದಾನೋ ಅಭಿಷೇಕದಿಂದಾನೋ ಪ್ರೀತಿ ಹುಟ್ಟೋದಿಲ್ಲ. ಅದು ಮನಸ್ಸಲ್ಲಿ ಹುಟ್ಟಬೇಕು. ಏಯ್, ನಾನಂದ್ರೆ ಇಷ್ಟ, ನನ್ನ ಮಾತಂದ್ರೆ ಇಷ್ಟ, ನಾನು ಖುಷಿಯಾಗಿರ್ಬೇಕು ಅಂತ ನೀನ್ ಎಲ್ಲ ಸಂತೋಷನ, ನಿನ್ ಜೀವನನೇ ತ್ಯಾಗ ಮಾಡ್ತೀನಿ ಅಂತಿದ್ಯಾ?
ಆದರೆ ನನ್ನನ್ನು ಪ್ರೀತಿಸ್ತಿದ್ಯಾ ಅಂತ ಕೇಳಿದ್ರೆ ಇಲ್ಲ ಅಂತೀಯ. ಪ್ಲೀಸ್ ಪುಣ್ಯ, ಒಪ್ಕೋ. ನೀನು ಓಕೆ ಅಂದರೆ ಮದುವೆ ಮಾಡಿಕೊಂಡು ಮಕ್ಕಳು ಮಾಡ್ಕೊಳ್ಳೋಣ. ಏಯ್ ಬೆಕ್ಕಿನ ಕಣ್ಣೋನೆ, ನಿನಗೂ ನನಗೂ ಆಗ್ ಬರಲ್ಲ. ನಿನ್ ಹಾಗೆ ತೆಳ್ಳಗೆ ಬೆಳ್ಳಗೆ ಇರೋರು ಯಾರೋ ಒಬ್ರು ಬರ್ತಾರೆ. ಈಗ ನಡಿ. ನಿನಗೆ ನನ್ನ ಮೇಲೆ, ನನ್ನ ಪ್ರೀತಿ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಹಾಲಿಂದ ಅಭಿಷೇಕ ಮಾಡಿದಾಗ ಅದರಷ್ಟೇ ಪವಿತ್ರವಾಗಿರೋ ನನ್ನ ಪ್ರೀತಿ ನಿನಗೆ ಅರ್ಥ ಆಗಲಿಲ್ಲ ಅಲ್ವಾ? ಅನಿರುದ್ಧ್, ನಿನಗ್ ಕೈ ಮುಗಿತೀನಿ, ಹಾಗ್ ಮಾತಾಡ್ಬೇಡ. ಅದೆಲ್ಲ ನಡೆಯೋದಿಲ್ಲ. ನಡೆಯುತ್ತೆ ಪುಣ್ಯ, ಯಾಕಂದ್ರೆ ನಾನು ಅನ್ಕೊಂಡಿರೋದು ಪವಿತ್ರವಾಗಿದ್ದು. ಅದೇ ನಡೆಯಲ್ಲ ಅಂತ್ಯಾ? ಸರಿ ಸರಿ, ಇಲ್ಲಿ ನೋಡು, ನನ್ನ ಕಣ್ಗಳನ್ನ ನೋಡು. ನನ್ನ ಪ್ರೀತಿ ನಿಜ ಆಗಿದ್ರೆ, ನಾನ್ ನಿಜವಾಗಿದ್ರೆ, ಪ್ರೀತಿಗೆ ಪ್ರತಿರೂಪವಾಗಿರೋ ಶಿವ ಪಾರ್ವತಿಗಳ ಸಾಕ್ಷಿಯಾಗಿ ಆಕಾಶದಲ್ಲಿ ಕಾಮನ ಬಿಲ್ ಮೂಡುತ್ತೆ. ನೋಡ್ತೀಯಾ?